ಅಂತರ್ಪಟ ಸರಿಯಾಗಿ ಹಿಡ್ಕೊಳ್ಳಿ. ನಾವಿಬ್ರು ಮನಸ್ಫೂರ್ತಿಯಿಂದ ಮದುವೆ ಆಗ್ತಿದ್ದೀವಿ, ಸುಖ ಸಂತೋಷದಿಂದ ಜೀವನ ನಡೆಸ್ತೀವಿ ಅಂತ ನೀವಿಬ್ರು ಹೇಳ್ಕೊಂಡು ಆ ಸೀತಾರಾಮರನ್ನ ಬೇಡ್ಕೊಳ್ಳಿ. ನನ್ ಮೊಮ್ಮಗಳು ಜಾಗದಲ್ಲಿ ಕೂತ್ಕೊಂಡು ಮದ್ವೆ ಆಗ್ತೀನಿ ಅಂತ ಅಂದ್ಕೊಂಡಿದ್ದಾಳೆ. ಶ್ರೇಯಾ ಬರೋದೇ ತಡ. ಏನೋ ನೆಪ ಹೇಳಿ ಈ ಅನಾಥೆ ಮದ್ವೆ ಆಗೋದನ್ನ ತಪ್ಪಿಸ್ಬೋದು. ಎಲ್ಲಿದೆಯೇ ಶ್ರೇಯಾ? ಲಂಕೇಶ್, ನೀನ್ ಹೊರಟೋಗು. ನಮ್ ಮನೆಯವ್ರಿಗೆ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ಹೋಗು. ಸರಿ, ಬಾಯ್. ಅತ್ತೆ ಮಾವ, ತಾಳಿ ಕಟ್ಟೋ ಟೈಮ್ ಬಂತು. ಮುಹೂರ್ತಕ್ಕೆ ಮಾಂಗಲ್ಯ ಧಾರಣೆ ಮಾಡಿಸಿದ್ರೆ ಒಳ್ಳೇದು ಅಂತ ನೀವೇ ಹೇಳ್ತೀರಲ್ಲ? ಹೌದಮ್ಮ ಪುರೋಹಿತರೆ, ದೇವಾಂಶ್ ಕೈಯಿಂದ ಶ್ರೇಯಾಗೆ ಮಾಂಗಲ್ಯ ಧಾರಣೆ ಮಾಡಿಸಿ. ಆಯ್ತು ಸ್ವಾಮಿ. ಶ್ರೇಯಾ ಇಲ್ಲಿಗಿನ್ನೂ ಬಂದಿಲ್ಲ. ವಾರಿ ಕೈ ತಪ್ಪಿಸ್ಕೊಂಬಂದ್ರು ದೇವಾಂಶ್ ಕೈ ಹಿಡಿಯೋಕ್ಕಾಗಲ್ಲ. ಮುಂದಿನ ಜನ್ಮದಲ್ಲಾದ್ರೂ ನೀನ್ ಪ್ರೀತಿಸ್ತವಳನ್ನ ಮದ್ವೆ ಆಗು ದೇವಾಂಶ್. ವೈದ್ಯಕ್ಕ, ಎಲ್ಲಿದ್ಯಕ್ಕ?
ಗಂಡಿನ ಕಡೆ ಶಾಸ್ತ್ರದ ಪ್ರಕಾರ ಮದ್ವೆ ಮಾಡಿದ್ದಾರೆ. ಮದುಮಗಳ ಮಕ ನೋಡಿದ್ರೆ ಚೆನ್ನಾಗಿರೋದು. ಅಯ್ಯೋ ಶ್ರೇಯಾನ ನಾವು ಎಷ್ಟೊಂದ್ಸಲ ನೋಡಿದೀವಲ್ಲ ಅದ್ಕೆ. ನೋಡಿದೀವಿ, ಆದ್ರೆ ಮದ್ವೆ ಹೆಣ್ಣಾಗಿ ಹೇಗ್ ಕಾಣಿಸ್ತಾಳೆ ಅಂತ ನೋಡಿದ್ರೆ ಚೆನ್ನಾಗಿರೋದು. ಅದೇನೋ ಗೊತ್ತಿಲ್ಲ ಅದ್ಗೆ, ಹೆಣ್ಣು ಒಪ್ಪಿಸ್ಕೊಡ್ತಾರಲ್ವಾ, ಆಗ್ಲಾದ್ರೂ ನೋಡ್ಬೋದೋ ಏನೋ. ಆಯ್ತು. ತಾಳಿ ಕಟ್ಬೇಕಾದ್ರೆ ತಲೆ ಬಗ್ಗಿಸ್ಕೊಂಡ್ರೆ ಸಾಕು. ಮದ್ವೆ ಆದ್ಮೇಲೂ ಯಾಕೆ ಹಿಂಗ್ ತಲೆ ಬಗ್ಗಿಸ್ಕೊಂಡಿದ್ಯಾ ಶ್ರೇಯಾ? ಯಾವಾಗ್ಲೂ ತುಂಟತನ ಮಾಡ್ಕೊಂಡಿದ್ದ ಹುಡುಗಿಗೆ ಮದ್ವೆ ಅಂದ ತಕ್ಷಣ ನಾಚಿಕೆ ಬಂದ್ಬಿಡ್ತು. ವೈದೇಹಿ ಅಂದ್ರೆ ಕಡಿಮೆ ಮಾತಾಡ್ತಾಳೆ. ನೀನ್ ಯಾಕೆ ಇವತ್ತು ವೈದೇಹಿ ತರ ಸೈಲೆಂಟ್ ಆಗಿದೀಯಾ ಶ್ರೇಯಾ? ಸರಿ ಸರಿ, ಜಾಸ್ತಿ ರೇಗ್ಸಿದ್ರೆ ಮುಜುಗರ ಆಗುತ್ತೆ ಅಕ್ಕ. ನೀವ್ ಹೋಗು, ಊಟ ಮಾಡ್ಕೊಂಡ್ ಬನ್ನಿ. ಸರಿ ಅಕ್ಕ, ಬಂದ್ರೆ. ನನ್ನ ಹೊಟ್ಟೆ ಹುಟ್ಟಲಿಲ್ಲ. ಶ್ರೇಯಾ ನೀನು ಓಡ ಹುಟ್ಟದವಳು ಅಲ್ಲ. ನಿನ್ನ ಸಾಕಿ ಸಲಹಿದ್ವಿ ಅಂತ ಮನೆ ಮರ್ಯಾದೆ ಉಳಿಸೋದಿಕ್ಕೋಸ್ಕರ ಎಷ್ಟು ಸಲ ತ್ಯಾಗ ಮಾಡ್ತೀಯ ವೈದೇಹಿ. ಈಗ ಯಾರು ಮಾಡದೆ ಇರೋ ಕೆಲಸ ಮಾಡಿದೀಯ. ನಿನ್ನ ಬಲವಂತ ಮಾಡಿರೋ ನನ್ನ ಕ್ಷಮಿಸ್ಬಿಡು ಅಂತ ನಿನ್ನ ಕಾಲು ಬೇಡ್ಕೊ. ಇದೆಲ್ಲ ರಾಮನ್ ಲೀಲೆ ಅಮ್ಮ. ಹೀಗ್ ನಡಿಬೇಕು ಅಂತ ಇತ್ತು, ನಾನೇನು ಮಾಡ್ಲಿಲ್ಲ ಅಮ್ಮ. ಆ ದೇವ್ರು ತೋರಿಸಿದ ದಾರಿಲಿ ನಡೆದೆ. ನೀನು ಇನ್ಯಾವತ್ತೂ ಕ್ಷಮಿಸು ಅಂತ ಕೇಳ್ಬಾರ್ದು. ಸರಿ, ಯಾರಾದ್ರೂ ನೋಡಿದ್ರೆ
ತೊಂದರೆ ಆಗ್ಬಿಡುತ್ತೇನೋ. ನಾನು ಮತ್ತೆ ಬರ್ತೀನಿ. ಅಕ್ಕ, ಒಂದು ಗಂಟೆಲಿ ಬರ್ತೀನಿ ಅಂತ ಹೇಳಿ ಇಷ್ಟೊಂದು ತಡ ಮಾಡ್ಬಿಟ್ಯಲ್ಲ ಶ್ರೇಯಾ. ಹೌದಕ್ಕ, ಎಷ್ಟು ಕಷ್ಟ ಆಯ್ತು ಗೊತ್ತಾ. ಹೇಳಿದ್ರೆ ಮರ್ಯಾದೆ ಹೋಗುತ್ತೆ. ನಿನಗೋಸ್ಕರ ಎಷ್ಟೊತ್ತು ಕಾದೆ ಗೊತ್ತಾ, ಆದ್ರೆ ನೀನ್ ಬರ್ಲೇ ಇಲ್ಲ. ಮುಹೂರ್ತಕ್ ಸಮಯ ಆಯ್ತು ಅಂತ ನನ್ನನ್ನೇ ಹಸೆ ಮಣೆ ಮೇಲೆ ಕೂರ್ಸಿದ್ರು ಶ್ರೇಯಾ. ಅಂದೆ ನೀನ್ ಹೋದೆ, ದೇವಾಂಶರು ನಿನಗ್ ತಾಳಿ ಕಟ್ಟಿದ್ರು, ಅಷ್ಟೇ ತಾನೆ? ಹೌದು ಶ್ರೇಯಾ, ನಿನ್ ಮದ್ವೆ ಆಗೋ ಬದ್ಲು ನನ್ ಮದ್ವೆ ಆಗೋಯ್ತು. ನನಗ್ ಗೊತ್ತಕ್ಕ, ಆದ್ರೆ ಎಲ್ರಿಗೂ ಗೊತ್ತಿಲ್ಲ ಅಲ್ವಾ? ಅಂದ್ರೆ ನನ್ ಜಾಗದಲ್ಲಿ ನೀನ್ ತಾಳಿ ಕಟ್ಟಿಸ್ಕೊಂಡೆ. ಜನ ಎಲ್ಲ ಶ್ರೇಯಾ ಅಂದ್ರೆ ದೇವಾಂಶ್ ಅವ್ರ ಹೆಂಡತಿ ನಾನೇ ಅಂತ ಅನ್ಕೊಂಡಿದ್ದಾರೆ. ಹೌದು ತಾನೆ? ಹೌದು. ಇನ್ನೇನ್ ಪ್ರಾಬ್ಲಮ್ ಅಕ್ಕ? ಯಾರಿಗೂ ಗೊತ್ತಿಲ್ಲ ಅಂದ್ಮೇಲೆ ನಡ್ದಿದ್ದೆಲ್ಲ ನಮಗ್ ಮಾತ್ರ ಗೊತ್ತಿರ್ಬೇಕಾದ್ರೆ ಇನ್ನೇನ್ ಟೆನ್ಷನ್? ಎಲ್ಲಿ ತೆಗಿ. ಶ್ರೇಯಾ, ಆ ಸೀರೆ ಬಿಚ್ಚು. ನೀನ್ ಡ್ರೆಸ್ ನೀನ್ ಹಾಕೋ, ನಾನ್ ಸೀರೆ ಉಟ್ಕೊಂಡು ಮುಸ್ಕ್ ಹಾಕೋತೀನಿ ಅಷ್ಟೇ. ಹಾ, ಅದ್ ಹೇಗಾಗುತ್ತೆ ಶ್ರೇಯಾ? ನನಗ್ ಮದ್ವೆ ಆಗೋಯ್ತು. ದೇವಾಂಶ್ ಅವರು ನನ್ನ ಹಣೆಗೆ ಕುಂಕುಮ ಇಟ್ರು. ಇಲ್ಲಿ ನೋಡು, ತಾಳಿ ಕಟ್ಟಿದ್ದಾರೆ. ನನ್ ಕೈ ಹಿಡ್ಕೊಂಡು ಅಗ್ನಿ ಕುಂಡದ ಸುತ್ತ ಸಪ್ತಪದಿ ತುಳಿದಿದ್ದಾರೆ. ಇದ್ಯಾವ್ದು ನಿನಗಾಗಿಲ್ಲ ಶ್ರೇಯಾ. ನೀನಿರ್ಲಿಲ್ಲ, ನಾನಿದ್ದಿದ್ದು. ಇರ್ಬೋದು, ಆದ್ರೆ ನೀನಿದ್ದೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನಿದ್ದೀನಿ ಅನ್ಕೊಂಡಿರ್ಬೇಕಾದ್ರೆ ನನ್ ಮದ್ವೆನೇ ನಡೆದಿರೋದು. ಅರ್ಥ ಆಯ್ತಾ ನಿಂಗೆ? ದಶರಥ ರಾಮ್ ಅವ್ರಿಗೆ ಚಿಕ್ಕ ಸೊಸೆ ವೈದೇಹಿ ಅಲ್ಲ. ಶ್ರೇಯಾ. ಅಂದ್ರೆ ನಾನು. ನಾನ್ ಉಟ್ಕೋಬೇಕಾಗಿರೋ ಸೀರೆ ಉಟ್ಕೊಂಡಿದ್ಯಾ, ನಾನ್ ಕಟ್ಟಿಸ್ಕೋಬೇಕಾಗಿರೋ ತಾಳಿ ಕಟ್ಟಿಸ್ಕೊಂಡಿದ್ಯಾ. ನನ್ ಹಾಗೆ ಇದ್ದೆ ಅಷ್ಟೇ. ಶ್ರೇಯಾ ತರ ಆಕ್ಟಿಂಗ್ ಮಾಡ್ದೆ ಅಕ್ಕ. ಮಹಾರಾಣಿ ವೇಷ ಹಾಕೋ ಅಂದ್ರೆ ಹಾಕೋಬೇಕು. ಹಾಗಂತ ನಾನೇ ರಾಣಿ ಅನ್ಕೊಂಡು ಪಾತ್ರ ಮುಗಿದ್ಮೇಲೂ ಕತ್ತಿ ಇಟ್ಕೊಂಡು ಓಡಾಡಲ್ವಲ್ಲ. ಇದೂನು ಹಾಗೇನೆ. ಏನ್ ಹಾಗ್ ನೋಡ್ತಿದ್ಯಾ?
ನಿಜವಾಗ್ಲೂ ನನಗ್ ಮದ್ವೆ ಆಗೋಯ್ತು ಅಂತ ಅಪ್ಪಿ ತಪ್ಪಿ ದೇವಾಂಶ್ ಅವರೇ ನಿಮ್ ಗಂಡ ಅಂತ ಮನ್ಸಲ್ಲೇ ಫಿಕ್ಸ್ ಆಗೋದ್ಯಾ ಹೇಗೆ? ಮುಸ್ಕಾಕೊಂಡು ತಮಾಷೆ ಮಾಡ್ಬೇಡಕ್ಕ. ತೆಗಿ ತೆಗಿ, ಸೀರೆ ಕೊಟ್ರೆ ಉಟ್ಕೋತೀನಿ, ಆಮೇಲೆ ಯಾರಾದ್ರೂ ಬಂದ್ಬಿಡ್ತಾರೆ. ಕೊಡು ಶ್ರೇಯಾ, ತೆಗಿ. ಏನು ನಾಚಿಕೆ ಆಗ್ತಿದ್ಯಾ? ಇರೋದ್ ನಾವಿಬ್ರೆ, ಬೇರೆ ಯಾರೂ ಇಲ್ಲ. ತೆಗಿ. ಮೊದ್ಲು ಒಡವೆ ತೆಗಿ. ಇರು, ನಾನೇ ತೆಗಿತೀನಿ. ಶ್ರೇಯಾ, ಶ್ರೇಯಾ ಶ್ರೇಯಾ ಅಂತ ಟೈಮ್ ವೇಸ್ಟ್ ಮಾಡ್ಬೇಡ. ತೆಗಿ. ಶ್ರೇಯಾ, ನನ್ನ ಮೊಮ್ಮಗಳಿಗೆ ಹೊಡಿತೀಯ ನೀನು? ಇವಳನ್ನ ಬರೀ ನಿನ್ ಮಗಳು ಅನ್ಕೋಬೇಡ, ಈಗ್ಲೂ ಅವಳು ಮದುಮಗಳೇ ಕಣೆ. ಪ್ರಪಂಚನೇ ಮುಳುಗ್ ಹೋದಂಗೆ ಯಾಕೆ ಹಿಂಗ್ ನೋಡ್ತಾ ಇದ್ದೀರಾ?